ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಕ್ರೇಜ್ ಅನ್ನ ಹುಟ್ಟಿ ಹಾಕಿರುವಂತಹ ಗಿಲ್ಲಿ ನಟ ಅವರ ಊರು ದಡದಪುರ ಗ್ರಾಮದಲ್ಲಿದ್ದೇನೆ. ಒಂದಷ್ಟು ಗ್ರಾಮಸ್ಥರಿದ್ದಾರೆ, ಮಾತನಾಡಿಸ್ತೀನಿ. ಸರ್, ಗಿಲ್ಲಿ ನಟ ಬಿಗ್ ಬಾಸ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಹವಾ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಬಹಳಷ್ಟು ಮನೋರಂಜನೆಯನ್ನು ಕೊಡ್ತಾ ಇದ್ದಾರೆ. ಏನ್ ಹೇಳ್ತೀರಾ ಅವರ ಒಂದು ಆಟದ ಬಗ್ಗೆ? ಏನಿಲ್ಲ, ಗೆದ್ದು ಬರಲಿ ನಮ್ಮೂರು ಹುಡುಗ, ಅದಕ್ಕಿಂತ ಮನೆ ಪಕ್ಕದ ಹುಡುಗನೇ, ಕ್ಲೋಸ್ ಫ್ರೆಂಡು, ಎಲ್ಲರ ಆಸೆ ಗೆದ್ದು ಬರಲಿ ಅಂತ ಸರ್. ಹೇಗಿರ್ತಾರೆ ಸರ್ ಇಲ್ಲಿ ಊರಲ್ಲಿದ್ದಾಗ? ಇವಾಗ ಬಿಗ್ ಬಾಸ್ ಅಲ್ಲಿ ನೋಡ್ತಾ ಇದ್ದೀರಾ, ರಿಯಾಲಿಟಿ ಶೋಗಳನ್ನ ನೋಡ್ತಾ ಇದ್ದೀರಾ, ಆದ್ರೆ ಅದನ್ನು ಹೊರತುಪಡಿಸಿ ಗಿಲ್ಲಿ ಇಲ್ಲಿ ಊರಿಗೆ ಬಂದಾಗ ಯಾವ ರೀತಿ ಇರ್ತಾರೆ, ಇಲ್ಲಿ ಜನಗಳ ಜೊತೆ ಯಾವ ರೀತಿ ಇರ್ತಾರೆ ಅಂತ? ಏನ್ ನಾರ್ಮಲ್ ಇರ್ತಾರೆ ಸರ್, ಚೆನ್ನಾಗಿರ್ತಾರೆ, ಅಷ್ಟೇನು ಇದೆಲ್ಲ. ಮನೆ ಹತ್ರ ಇರ್ತಾರೆ, ನಾರ್ಮಲ್ ಎಲ್ಲರ ಜೊತೆ ಮಾತಾಡ್ತಾರೆ. ಇದೇ ತರ ಒಂದಷ್ಟು ಮನೋರಂಜನೆ ಅಂದ್ರೆ ಹಾಸ್ಯ ಚಟಾಕಿ ಆರಿಸುವಂತದ್ದು, ಅವ್ರ ಮಾತಿನಲ್ಲೇ ಒಂದ್ ರೀತಿ ಲ್ಯಾಂಗ್ವೇಜ್ ಮಂಡ್ಯ ಸ್ಟೈಲು, ಒಂದ್ ರೀತಿ ನಾಟಿ ಸ್ಟೈಲ್ ಅಂತಾನೆ ಹೇಳ್ಬೋದು. ಆ ನಿಟ್ಟಿನಲ್ಲಿ ನಮ್ ಬಂಡೂರ್ ಕುರಿ ಏನ್ ಫೇಮಸ್, ಅವ್ನ ಹಂಗೆ ಅಲ್ಲಿ ಫೇಮಸ್ ಆಗಿದ್ದಾನೆ. ನಮ್ ಬಂಡೂರ್ ಕುರಿನೂ ಅಷ್ಟೇ, ಚಕ 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 ಅಂತ ಆರ್ತವೆ, ಅವನು ಹಂಗೆ ಅಲ್ಲಿ ಚಕ 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 ಅಂತ ಕುಣಿತಾನೆ ಅಷ್ಟೇ. ಅಂದ್ರೆ ಇಲ್ಲಿ ಯಾವ ರೀತಿ ಇರ್ತಾರೆ ಅಂತ, ಜನರ ಜೊತೆ ಯಾವ ರೀತಿ ಬೆರೀತಾರೆ? ಏನು ನಾವು ಕುಂತ್ಕೊಂಡು ನಾರ್ಮಲ್ ಎಲ್ಲರೂ ಮಾತಾಡ್ತಾರೆ, ಏನು ಹೋಗಿ ಬಂದಿನಲ್ಲ, ಇವ್ರು ದೊಡ್ಡಪ್ಪ ಆಗ್ಬೇಕಾದ್ರೆ ದೊಡ್ಡಪ್ಪ ಅಂತಾರೆ, ಮಾವ ಬೇಕಾದ್ರೆ ಮಾವ ಅಂತಾರೆ. ಇದು ಅವರು ರಾಜಾವಲಿ ಅಂತಾರೆ. ಒಂದು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್, ಇದು ಕಾಮಿಡಿ ಕಿಲಾಡಿ ಇಲ್ಲಿ ಇದ್ನಲ್ಲ, ನಾವು ಒಂದು ಹೆಸರು ಹೇಳ್ತಾನೆ ನೋಡ್ರಿ, ನಮ್ಗೆ ಊರ್ಲಿ ಡ್ಯಾನ್ಸ್ ಆಡ್ಬೇಕಂದ್ರೆ ರಾಜಣ್ಣ ನೋಡ್ಕಂತ, ಇವರು ರಾಜಣ್ಣವರು. ಇವರು ಈಗಲೂ ಸ್ಟೇಜ್ ಆಗದೆ ಡ್ಯಾನ್ಸ್ ಅಲ್ಲಿ ಮಾತ್ರ ಇವನ್ ಡ್ಯಾನ್ಸ್ ನ ಲೈಕ್ ಮಾಡೋದು ಜಾಸ್ತಿ ಅವರು. ಆ ಬಾಡಿ ಲ್ಯಾಂಗ್ವೇಜ್, ಆ ಪಂಚಿಂಗ್ ಡೈಲಾಗ್ಗಳು ಏನ್ ಅನ್ಸುತ್ತೆ ಯಾವ ರೀತಿ? ಚೆನ್ನಾಗಿದೆ ಸರ್. ಬಾಡಿ ಲ್ಯಾಂಗ್ವೇಜ್ ಪಂಚಿಂಗ್ ಡೈಲಾಗ್ಕಿಂತ ನಮ್ಮ ಊರೇ ಕಲಾವಿದ್ರು ಎಲ್ಲ, ಒಬ್ರಿಗಿಂತ ಒಬ್ರು ಹೆಚ್ಚು ಮಾತ್ಕಂತೂ ಅದೆಲ್ಲಿ ಕಲ್ತಾರೋ. ನಮ್ಮೂರಂತೂ ಮೀರ್ಸಕ್ ಯಾರು ಇಲ್ಲ, ಆ ತರ ಮಾತಾಡ್ತಾರೆ ಎಲ್ಲ. ಅಂದ್ರೆ ಊರಿನ ವಾತಾವರಣವೇ ಆ ರೀತಿ ಇದೆಯಾ? ಊರೇ ವಾತಾವರಣ ಹಂಗೆ ಸರ್, ಒಬ್ರಿಗಿಂತ ಒಬ್ರು ಹೆಚ್ಚು ಮಾತಲ್ಲಿ ಮಾತ್ರ. ಬಿಗ್ ಬಾಸ್ ನೋಡ್ತಾ ಇದೀರಾ ಸರ್? ಯಾರ್ಯಾರು ಯಾವ ರೀತಿ ಜಾಸ್ತಿ ನೋಡೋ ಸರ್, ಈಗ ಬೇಜಾರು ಮಾಡ್ಕೊಬಿಡ್ರಿ, ನಮ್ಗೆ ಡ್ಯೂಟಿ ಜಾಸ್ತಿ ನೋಡಲ್ಲ, ಮೊಬೈಲಲ್ಲಿ ಬರ್ತಾ ಇರ್ತವಲ್ಲ ಮಾಮೂಲಿ, ಅದ್ ನೋಡ್ಕೊಂಡು ನೋಡ್ತೀನಿ ಅಷ್ಟೇ. ಒಂದಷ್ಟು ಟ್ರೋಲ್, ದೊಡ್ಡವ ದೊಡ್ಡವ ದೋಸೆ ಕೊಡಿ, ಈ ಸಾಂಗ್ ಗಳೆಲ್ಲ ಕೌಂಟರ್ ಕೊಟ್ಟಿದ್ದು ಅಶ್ವಿನಿ ಮತ್ತೆ ಜಾನ್ವಿಗೆ, ಏನ್ ಹೇಳ್ತೀರಾ? ಏನಿಲ್ಲ ಸರ್, ಇನ್ನು ಅಷ್ಟು ನಾವು ಮಾತಾಡಲ್ಲ. ಇವ್ರ ಹತ್ರ ವೈರಲ್ ಆಗ್ತಾ ಇದೆ ಸರ್? ಆಗ್ತದೆ ಎಲ್ಲ ಆಗ್ತದೆ, ಚೆನ್ನಾಗಿ ಬರ್ತಾ ಇದೆ. ಗೆದ್ದು ಬರ್ಲಿ, ಇಲ್ಲಿ ಬಂದಾಗ ಖುಷಿಯಾಗಿರುತ್ತೆ, ಎಲ್ಲರ ಜೊತೆ ಖುಷಿಯಾಗವ್ರೆ. ಅದ್ಯಾರೋ ಈಗ ಸ್ವಾಮೀಜಿ ಬೇರೆ ಲೇಡೀಸ್ ಕೇಳ್ತಾರೆ ಈ ಸಲ ಬಿಗ್ ಬಾಸ್ 12ನೇ ಸೀಸನ್ ಅಂತ ಅವ್ರು ಬೇರೆ ಹೇಳ್ಬಿಟ್ಟವ್ರೆ. ಹೆಂಗೆ ಸರ್ ಅದು ನಿಮ್ಮ ಅನಿಸಿಕೆ ಪ್ರಕಾರ? ಅಲ್ಲ, ನಿಮ್ಮ ಅನಿಸಿಕೆ ಏನು? ಗೆಲ್ತಾರೆ ಅಂತ ಇದೆಯಾ? ಗೆಲ್ತಾರೆ ಅಂತ ನಮ್ಗಿದೆ, ನೀವು ಎಲ್ಲ ಇದ್ ಮಾಡ್ತಿರಲ್ಲ, ನಿಮ್ಮ ಅನಿಸಿಕೆ ಪ್ರಕಾರ ಹೆಂಗೆ? ಅಲ್ಲ, ಜನಗಳು ಹೇಳ್ತಾ ಇದಾರೆ ಗಿಲ್ಲಿ 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 ಅಷ್ಟೇ. ಗಿಲ್ಲಿ ಗಿಲ್ಲಿ ಗಿಲ್ಲಿನೇ, ಯಾರೋ ಸ್ವಾಮೀಜಿ ಹೋಗ್ಬಿಟ್ಟವ್ರು ಈ ಸಲ ಲೇಡಿ ಗೆಲ್ತಾರೆ ಫಸ್ಟ್ ಅಂತ, ಅದಕ್ಕೆ ಅದೊಂದು ಆತಂಕ ಆಗ್ತಾ ಇದೆಯಾ? ಅದಕ್ಕೆ ಆತಂಕ ಸ್ವಲ್ಪ. ಹುಡುಗರೆಲ್ಲ ಅವಾಗಿಂದ ಸ್ವಲ್ಪ ಬೇಸರದಲ್ಲ ಅವ್ರೆ, ಎಲ್ಲಿ ಇದಾಗ. ಹೌದೌದು ಸರ್, ನೀವೇನ್ ಹೇಳ್ತೀರಾ ಸರ್? ಸರ್, ನಮ್ಮ ಮಗನೇ ಅವನು. ಹಾ, ಗಿಲ್ಲಿಗೆ ದೊಡ್ಡಪ್ಪ ಆಗ್ಬೇಕು. ಹೌದು. ಹೆಸರು ಸರ್ ನಿಮ್ದು? ನಮ್ದು ಮಾದೇವ್ ಅಂತ. ಏನ್ ಹೇಳ್ತೀರಾ ಇವಾಗ? ನಿಮ್ ತಮ್ಮನ ಮಗನಾ? ಅಣ್ಣನ ಮಗ. ಅಣ್ಣನ ಮಗ. ಯಾವ ರೀತಿ ಇರ್ತಾರೆ ನಿಮ್ ಜೊತೆ ಎಲ್ಲ? ನಮ್ ಜೊತೆ ಏನು ಬಂದಾಗ ನಮ್ ಮಾತನಾಡ್ಸೋದಿಲ್ಲ, ಏನೂ ಇಲ್ಲ. ಬರ್ತಾನ, ಏನಪ್ಪ ಅಂತಾನ, ಏನ್ ಚೆನ್ನಾಗಿದೆಯಪ್ಪ ಅಂತೀವಿ ಅಷ್ಟೇ. ಹುಡುಗ ಅಂತೂ ಒಳ್ಳೆ ಹುಡುಗ, ಕಷ್ಟದಲ್ಲಿ ಹೋಗಿ ತುಂಬಾ ಅನುಭವಿಸಿ ಈ ಮಟ್ಟಕ್ಕೆ ನಿಂತಿದ್ದಾನೆ. ಕಷ್ಟ ಇತ್ತ ಸರ್ ಜೀವನ? ಯಾಕೆಂದ್ರೆ ಇವಾಗೇನೋ ಬೆಳೆದಿದ್ದಾರೆ, ಗಂಜಿ ಕುಡ್ಕ ಬದುಕಿರೋದು ತಂದೆ. ಇವಾಗೇನೋ ಅನ್ನ ತಿಂತೀವಿ, ಚಡ್ಡಿ ಇಕ್ಕೋಕ್ ಚಡ್ಡಿ ಇಲ್ದೇನ ಬದುಕಿರೋದಾಗ ನಾವು. ಆ ಮಟ್ಟದಲ್ಲಿ ಈಗ ಈ ಮಟ್ಟಕ್ಕೆ ಬಂದ ಅಂತ ಅಂದ್ರೆ ನಮ್ಮ ಊರಿಗೆ ಒಂದು ದೊರ ಇದ್ದಂಗೆ ಈಗ ಅವ. ಆ ಸ್ಟೇಜಲ್ಲಿ ಅವನು ಗೆದ್ದು ಬರ್ತಾನೆ, ಬಂದೇ ಬರ್ತಾನ. ಕಷ್ಟಪಟ್ಟಿದ್ದು ಯಾವತ್ತು ಕೂಡ ಇದಾಗಲ್ಲ, ವ್ಯರ್ಥ ಆಗಲ್ಲ. ಭಗವಂತ ಕಣ್ಣು ಬಿಟ್ಟೇ ಬಿಡ್ತಾನ. ಆ ಆಸಳೆಯ ತೋರ್ತಾರೆ. ಹೇಗಿದ್ರು ಸರ್ ಬಾಲ್ಯದಲ್ಲಿ, ಚಿಕ್ಕ ವಯಸ್ಸಿನಲ್ಲೆಲ್ಲ? ಚಿಕ್ಕ ವಯಸ್ಸಲ್ಲಿ ಗೋಲಿ ಆಡೋದು, ಮೇರೆ ಆಡೋದು, ಮರ್ಕೋತಿ ಆಡ್ಕೋದು, ನಿಂತ್ಕೋದು, ಸ್ಕೂಲ್ಗೆ ಹೋಗೋದು, ಇದು ಮಾಡ್ತಿದ್ರು. ಯಾವಾಗ ಅವನು ಬೆಂಗಳೂರಿಗೆ ಹೋದ್ನ, ಅನ್ನ ತಿನ್ನೋಕ್ಕೂ ಇಲ್ದೇನೆ, ಆಗ ದೊಡ್ಡ ಮಟ್ಟಕ್ಕೆ ಬಂದ. ಈಗ ಇನ್ಯಾರ್ಕ ಸುದೀಪ್ ಸರ್ ಸೇರಿದ್ನ, ಸರೋದ್ನ. ಖುಷಿ ಆಗ್ತದೆ. ಡೈಲಿ ನೋಡ್ತೀರಾ ಬಿಗ್ ಬಾಸ್? ನಾನು ಇಲ್ಲ ಸ್ವಾಮಿ, ನಾನು ಎಣ್ಣೆ ಹೊಡೆದ್ಬಿಟ್ಟು ಬಿತ್ಕೋದು ಅಷ್ಟೇ. ಏನೋ ಅಪರೂಪಕ್ಕೆ ಮಗಳ ಮನೆಗೆ ಮೈಸೂರಿಗೆ ಹೋದಾಗ ಅಲ್ಲಿ ನಮ್ಮ ಮಕ್ಕಳು ಆಗ್ತಾವಲ್ಲ, ಅಲ್ಲಿ ಏನ್ ಹೇಳ್ತಾರೆ ನಿಮ್ಮ ಮಕ್ಳುಗಳು? ನಮ್ಮ ಮಕ್ಕಳು ತಾತ ಗಿಲ್ಲಿ ಮಾವ ಗೆದ್ದು ಬರ್ತಾನೆ ಅಂತವ. ಹೌದಾ? ಖುಷಿ ಮಕ್ಳುಗಳಿಗೆಲ್ಲ? ಖುಷಿ ಅಂದ್ರೆ ಹಂಗೆ. ನಮ್ಮ ಬೆಂಗಳೂರಲ್ಲಿ ನನ್ನ ತಂಗಮಂಗ್ಳು ಹಂಗೆ ಅಂತವ, ಮಾವ ಗಿಲ್ಲಿ ಗಿಲ್ಲಿ ಅನ್ಕೋದು.
ಇಲ್ಲಿಗೆ ಬಂದಾಗ ಗಿಲ್ಲಿಯವ್ರ ಮನೆಗೆ ಹೋಗಮ್ ನಡಿ ಅಂತವ್ ನಮ್ಮ ಮೊಮ್ಮಕ್ಕಳು. ಹ್ಞೂ ಹುಡುಗರುಗಳಿಗೆಲ್ಲ ಗೊತ್ತಾ ಗಿಲ್ಲಿ? ಗೊತ್ತು ಸಾ. ಇಲ್ಲಿ ಅಲ್ವಾ ನಮ್ಮ ನಮ್ಮ ನಾದಿನಿ ಮಂಗ. ಇನ್ನೇನು ಸಾ ಚೆನ್ನಾಗಿರ್ತಾನ, ಗೆದ್ದು ಬರ್ತಾನೆ ಉಳ್ಬಿಡಿ. ಬಿಗ್ ಬಾಸ್ ಗೆಲ್ತಾರೆ? ಗೆದ್ದೇ ಗೆಲ್ತಾರ ಪಕ್ಕ. ಈ ಊರ್ನವರೆಲ್ಲ ಏನ್ ಹೇಳ್ತಿದಾರೆ ಇವಾಗ? ಈ ಊರಲ್ಲೇನೋ ಗಿಲ್ಲಿ ಸುದ್ದಿನೇ. ಹೋಗೋರು ಬರೋರು ಎಲ್ಲ ಕಾರ್ನವರು ಕೂಟ್ರನವರು ಮಸ್ತ್ ಬರ್ತಾರ. ಡೈಲಿ ಬರ್ತಾರ, ನೋಡ್ಕೋತಾರ, ಮಾತಾಡ್ಕೋತಾರ, ಹೋಯ್ತಾರ. ಸುತ್ತಮುತ್ತ ಹೇಳಿ ಕಟೌಟ್ ಹಾಕದ ಸಾ. ಗಿಲ್ಲಿ 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 ಅಂತ. ಈ ಜನಗಳು ಬರ್ತಾರ ಅಕ್ಕಪಕ್ಕ ಊರ್ನವರು ಗಿಲ್ಲಿ ಮನೆಯವ್ರ ತಂದೆಯವ್ರ ಮಾತಾಡ್ಸಕ್ಕೆ? ಬರ್ತಾರ ಗುರುವ, ಬರ್ತಾರ. ಅವನು ಬಂದಾಗ ಬೆಂಗಳೂರಿಂದ ಬಂದು ಎಲ್ಲೂ ಹೋಗೋಲ್ಲ. ಹೋದ್ರೆ ಗದ್ದೆ ತಗೋಯ್ತಾನ, ಇಲ್ಲ ಅಂದ್ರೆ ಮನೇಲಿ ಇರ್ತಾನ ಅಷ್ಟೇ. ಅಂದ್ರೆ ಒಂದ್ ಕಡೆ ವಿದ್ಯಾಭ್ಯಾಸ ಸ್ಟಾರ್ಟಿಂಗ್ ಮಾಡ್ಲಿಲ್ಲ ಅಂದ್ರೆ ಐ ಟೈಮ್ ಔಟ್ರು ಮಟಕಗೊಳ್ಸ್ಬಿಟ್ಟು ಹೋದ್ರು ಬೆಂಗಳೂರಿಗೆ. ಆ ಕಷ್ಟದ ಜೀವನ ಇವಾಗೆಲ್ಲ ಸಿಗ್ತಾ ಪ್ರತಿಭಟನೆ ಸಿಗ್ತಾ ಇದೆ. ಪ್ರತಿಫಲ ಸಿಗ್ತಾ ಹಾ ಆ ಜೀವನದಲ್ಲಿ ಬದ್ದಿರೋದಕ್ಕೆ ಭಗವಂತ ಕಂಡ್ಬಿಡ್ತಾವ. ಅವನು ಉದ್ವೇಗದಲ್ಲಿ ಮಾಡ್ತಾವನಮ್ಮ. ಅವನ ನೃತ್ಯ ಶಿವನ್ ಹಿಡ್ದವನ ಶಿವ ಗೆಲ್ಲಿಸ್ತಾನ. ನಿಮ್ ಮನೆಯವ್ರು ನಂಗೆ ಅನ್ಕೊಂಡಿದ್ರ ಈ ರೀತಿ ಬೆಳಿತಾನೆ ಈ ತರ ಮೊದ್ಲಿಂದ ಏನಂತ? ಹಿಂಗೆಲ್ಲ ಹಿಂಗಾಯ್ತಾನೆ ಹಿಂಗ್ ಬಿಡ್ತಾನೆ ಅನ್ನೋದೇ ಗೊತ್ತಿರಲಿಲ್ಲ. ಅವನು ಸ್ಟಾರು, ಅವನಿಗೆ ಬಂದವನು ಮಾಡ್ತಾನೆ. ಬೆಂಗಳೂರಿಗೆ ಕೆಲಸದಲ್ಲ ಅವನು. ಎಲ್ಲೋ ಒಂದು ಅಪಾರ್ಟ್ಮೆಂಟ್ಗೆ ಹೋಯ್ತಾನೆ ಅನ್ನೋದು ತಿಳ್ಕೊಂಡಿತ್ತು. ಈಗ ಅವನಿಗೆ ಏನೋ ಸ್ಟಾರ್ ಇದ್ದದಕ್ಕೆ ಉಳ್ಕಲ್ಲ. ಚಿಕ್ಕ ವಯಸ್ಸಲ್ಲಿ ಯಾವ ರೀತಿ ಇರ್ತಿದ್ರು ಅಂತ ಅದನ್ನೇ ಮೇರಿ ಆಡ್ತಿದ್ನ, ಗೋಲಿ ಆಡ್ತಿದ್ನ, ಮರ್ಕೋತಿ ಆಡ್ತಿದ್ನ, ಮರದ ಹತ್ತದು ನೆಗಿದು ಇವೆಲ್ಲನೂ ಮಾಡ್ತಿದ್ರು. ಇವಾಗ ಏನೋ ಬುದ್ಧಿ ಕಲ್ತ್ಕೊಂಡು ಚೆನ್ನಾಗವನು. ಅವಾಗಿಂದಲೂ ಬಾಲ್ಯ ಒಂಚೂರು ಚೇಷ್ಟೆ ಮಾಡುವಂಥದ್ದು ಈ ಥರದ್ದು ಇತ್ತು. ಅವಾಗ ಚಿಕ್ಕ ವಯಸ್ಸಲ್ಲಿ ಸ್ಕೂಲ್ಗೆ ಹೋಯ್ತಿದ್ದಾಗ ಮಾಡ್ತಿದ್ನ. ಇತ್ತೀಚೆಗೆ ಎಲ್ಲ ದೊಡ್ಡತನ ಬಂದ್ಬಿಡ್ತು. ಈ ಥರ ಉದ್ಯೋಗದಲ್ಲಿ ಹೋಯ್ತವನ ಸಹ. ರಾಜಣ್ಣವ್ರೆ, ನೀವೇ ಅಂತಲ್ಲ ಗಿಲ್ಲಿಗೆ ಡ್ಯಾನ್ಸ್ ಮಾಸ್ಟ್ರು ಹೇಳ್ತಿದ್ರು. ನಾನೇ ಡ್ಯಾನ್ಸ್ ಕಲ್ಸ್ಕೊಡ್ದ. ಹೆಂಗೆ? ಸೂಪರ್. ಹೆಂಗ್ ನೀವು ಡ್ಯಾನ್ಸ್ ಮಾಡಕ್ ಬರೋದಾ? ಹೆಂಗ್ ಮಾಡಿದ್ರಿ? ಹೆಂಗೆ ಅಂದ್ರೆ ಮಾಡಿ ನೋಡೋದ ಒಂದ್ಸಲ. ಗಿಲ್ಲಿಗಾಗಿ ಒಂದು ಡ್ಯಾನ್ಸ್ ಹಾಕಿ. ಸಾಂಗು ಇದು ಸಾಂಗು ಇವಾಗ ಹಾಕ್ತಾರೆ. ಇವಾಗ ಡ್ಯಾನ್ಸ್ ಮಾಡ್ತೀರಾ? ಮಾಡ್ತೀನಿ. ಏನು ನಿಮ್ಮ ಹೆಸರೆಲ್ಲ ಹೇಳಿದ್ರಂತೆ ಗಿಲ್ಲಿ? ಟಿವಿಲಿ ಹೇಳೋದಲ್ಲ. ಹಿಂಗೆ ನಮ್ಮ ದೊಡ್ಡಪುರದಲ್ಲಿ ನಮ್ಮ ರಾಜಾವಲಿ ಒಬ್ರು ಡ್ಯಾನ್ಸ್ ಹೊಡಿತಾರೆ, ಕರ್ಕೊಬೋತೀನಿ ಬೆಂಗಳೂರಿಗೆ ಉಡಿಸ್ತೀನಿ ಅಂತ ಹೇಳೋರು. ಅಂದ್ರೆ ರಾಜಣ್ಣ ರಾಜಾವಲಿ ಆಗ್ಬಿಟ್ಟವ್ರ ಅಂತ ಹೇಳೋದು. ಈ ರಾಜಾವಲಿ ಡೈಲಾಗ್ ಬೇರೆ ಹೊಡೆದವ್ರಲ್ಲ, ನಮ್ಮ ಅತ್ತೆ ಮಗಳಿಗೆ ಕೊನೆ ತನಕ ಕಣ್ಣು ನೋಡಿತೀವಿ. ನೋಡಿದ್ರ ಡೈಲಾಗ್? ನೋಡ್ತೀವಿ. ನೋಡ್ತೀರಾ ಡೈಲಿ ಟಿವಿ ನೋಡ್ತೀವಿ. ಈಗ ಭರ್ಜರಿ ಡ್ಯಾನ್ಸು ಏನ್ ಗಿಲ್ಲಿಗೆ ಹಂಗಾರೆ ನೀವೇ ಡ್ಯಾನ್ಸ್ ಹೇಳ್ಕೊಡ್ತಿದ್ದ? ನಮ್ದೆ. ಯಾವಾಗ? ಚಿಕ್ಕ ಬಂದಾಗ ಇಲ್ಲೆಲ್ಲ ಏನ್ ಹೇಳ್ತಾರೆ ಡ್ಯಾನ್ಸ್ ಮಾಡೋಕ್ಕಿಂತ? ಗಣೇಶನ್ ಬಿಡುವಾಗ ಸುಸ್ತಾಗ್ಬಿಟ್ರಲ್ಲ ಡ್ಯಾನ್ಸ್ ಮಾಡ್ಬಿಟ್ಟು? ಇಲ್ಲ ಏನಿಲ್ಲ, ಒಕ್ಕನಿಗೆ ಹೋಗಿದ್ನಲ್ಲ ದುಂಬು. ಈಗ ಗಿಲ್ಲಿ ಆಟ ನೋಡ್ತಾ ಇದೀರಾ, ಏನ್ ಹೇಳ್ತೀರಾ ಗಿಲ್ಲಿ ಆಟಕ್ಕೆ? ಬನ್ನಿ ಕಡಿಕೆ. ಸೂಪರ್, ಚೆನ್ನಾಗ್ ಮಾಡ್ತಾರ. ಬಿಗ್ ಬಾಸ್ ನೋಡ್ತೀರಾ ಡೈಲಿ? ಫುಲ್ ಕಿತ್ತಾಟ ಮಾಡ್ತಾರಲ್ಲ, ಫುಲ್ ಅಶ್ವಿನಿನುವೆ ಕಾವ್ಯ ಸಹ ಮಾತಾಡ್ತಾರಲ್ಲ ಕಾವ್ಯ. ಈಗ ಕಾವ್ಯ ಗೆಲ್ಬೇಕು ಗಿಲ್ಲಿ ಗೆಲ್ಬೇಕು? ಗಿಲ್ಲಿ. ಈ ಕಾವ್ಯ ಮತ್ತೆ ಗಿಲ್ಲಿ ಈ ಒಂದು ಅವ್ರ ಆಟ ನೋಡಿದಾಗ ಏನ್ ಅನ್ಸುತ್ತೆ? ಎಲ್ಲ ಚೆನ್ನಾಗ್ ಆಡ್ತಾವ ಗಿಲ್ಲಿ? ಚೆನ್ನಾಗ್ ಆಡ್ತಾವ. ಏನ್ ಹೇಳ್ತೀರಾ ಗಿಲ್ಲಿಗೆ? ಆಲ್ ದ ಬೆಸ್ಟ್ ಹೇಳ್ತೀರಾ? ಗೆಲ್ಲಿ ಅಂತ ಹೇಳ್ತೀರಾ? ಗೆಲ್ಲಿ ಚೆನ್ನಾಗ್ ಬರ್ಲಿ, ಗೆದ್ದು ಅವ್ನ ಊರಿಗೆ ಬರ್ಲಿ. ನಮ್ಮೊಬ್ಬ ಮಗ ಒಬ್ಬ ಕಿರಣ ಅಂತ, ಅವನು ಎಲ್ಲ ದೋಸ್ತು. ಈಗ ಗಿಲ್ಲಿ ಏನಾರ ಗೆದ್ದು ಬಂದ್ರೆ ಊರ್ನಲ್ಲಿ ಯಾವ ರೀತಿ ಖುಷಿ ಇರ್ತದೆ ಅಂತ? ಸೂಪರ್. ಇದ್ಯಾವ ಡ್ಯಾನ್ಸು? ಅಯ್ಯೋ ದಡ್ಪದ ನಡಿ ಬಿಡ್ಬೇಕು ಹಂಗೆ, ಹಂಗ್ ಹೊಡಿತೀನಿ ಡ್ಯಾನ್ಸ. ಗೆದ್ದು ಬರ್ಲಿ ಈಚೆ ಅವರು ನಮ್ಮ ನಟ. ಊರ್ನಲ್ಲೆಲ್ಲ ಸೆಲೆಬ್ರೇಷನ್ ಮಾಡಕ್ಕೆ, ಸಂಭ್ರಮಾಚರಣೆ ಮಾಡಕ್ಕೆ ಎಲ್ಲ ಮಾಡ್ತಲ್ಲ. ರೆಡಿ ಆಗಿದ್ದೀರಾ?
ಯಾವ ತರ ರೆಡಿ ಆಗಿದ್ದೀರಾ? ಮಾಡ್ತಾರೆ ಎಲ್ಲ ನಮ್ಮ ಫ್ರೆಂಡ್ಗಳು ಹುಡುಗರಲ್ವಾ ಎಲ್ಲ ಮಾಡ್ತಾರೆ.